ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅತ್ಯಾಚಾರಗಳು ನಡೀತು. ಒಂದು ಸಂವಿಧಾನದ ಮೇಲೆ, ಇನ್ನೊಂದು ನಾಗರಿಕರ ಮೇಲೆ. ತುರ್ತು ಪರಿಸ್ಥಿತಿಯು ಭಾರತದ ಪ್ರಜಾಪ್ರಭುತ್ವದ ಮೇಲೆ ಕೆಟ್ಟ ಪರಿಣಾಮ ಬೀರಿತು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹಲವು ಸಂವಿಧಾನದ ಬದಲಾವಣೆಗಳನ್ನು ಮಾಡಲಾಯಿತು. 42ನೇ ಸಂವಿಧಾನದ ತಿದ್ದುಪಡಿ 1976ರಲ್ಲಿ ಜಾರಿಗೊಂಡಿತು. ಅದು ಮಿನಿ ಸಂವಿಧಾನ ಎಂದು ಕರೆಯಲಾಯಿತು. ನೆನಪಿಟ್ಕೊಳ್ಳಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಪ್ರಜಾಪ್ರಭುತ್ವ, ಈ ಸ್ವರಾಜ್ಯ, ಈ ಸ್ವಾತಂತ್ರ್ಯ, ಈ ಭಾರತ ಉಳಿಬೇಕಂತ ಮಾಡಿರುವಂತಹ ಸಂವಿಧಾನದಲ್ಲಿ ಮಿನಿ ಸಂವಿಧಾನ ಅಂತ ಹೇಳಿ ಕಾಂಗ್ರೆಸ್ನವರು ಸೇರಿಸಿದ್ರು. ಈ ತಿದ್ದುಪಡಿಯ ಮೂಲಕ ಪ್ರಧಾನಿಯವರ ಅಧಿಕಾರವನ್ನು ಬಹಳಷ್ಟು ಹೆಚ್ಚಿಸಲಾಯಿತು. ಈ ತಿದ್ದುಪಡಿ ಪ್ರಜಾಪ್ರಭುತ್ವದ ಮೂಲ ಸಿದ್ಧಾಂತಗಳಿಗೆ ತೀವ್ರ ಧಕ್ಕೆ ತಂದುಬಿಟ್ಟಿತ್ತು. ನ್ಯಾಯಾಂಗದ ಸ್ವಾಯತ್ತತೆಯನ್ನು ಕಡಿತಗೊಳಿಸಲು ಸುಧಾರಣೆಗಳನ್ನು ಮಾಡಲಾಯಿತು. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಸ್ವತಂತ್ರ ನಿರ್ಣಯ ಸಾಮರ್ಥ್ಯವನ್ನು ಕಡಿತಗೊಳಿಸಿ ಸರ್ಕಾರದ ವಶಕ್ಕೆ ತಂದರು. ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ನಾಗರಿಕ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ರದ್ದುಪಡಿಸಲಾಯಿತು. ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳ ಅವಧಿಯನ್ನು 5 ವರ್ಷದಿಂದ 6 ವರ್ಷಗಳಿಗೆ ವಿಸ್ತರಿಸಲಾಯಿತು. ಇದರಿಂದ ಅವರು ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ಚುನಾವಣೆಗಳನ್ನು ತಪ್ಪಿಸಿದರು.